ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ರುಚಿಕರವಾದ ಹೆಸರು ಬೇಳೆ ಮೊಸರು ದೋಸೆ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೆಸರುಬೇಳೆ ಮೊಸರು ದೋಸೆಗೆ ಬೇಕಾದ ಹಿಟ್ಟು ಈಗ ಸಿದ್ಧಪಡಿಸ್ಕೊತಾ ಇದ್ದೀನಿ. 1 ಲೋಟ ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ಬೆಳಿಗ್ಗೆ 2 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅದನ್ನೀಗ ಚೆನ್ನಾಗಿ ನೀರು ತೆಗೆದು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 2 ಗಂಟೆ ಕಾಲ ನೆನೆಸಿ ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಡಿ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. 1 ಕಪ್ ತೆಂಗಿನಕಾಯಿ ತುರಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1 ಇಂಚು ಶುಂಠಿ, ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಕಟ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಅದನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಕಲ್ಲುಪ್ಪು ಇದಕ್ಕೆ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾವು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಇದೀಗ ಆಗಿದೆ ನೋಡಿ, ಈ ಥರ ಇಷ್ಟು ನೈಸಾಗಿ ಬರಬೇಕು ಇದು ದೋಸೆ ಹಿಟ್ಟು. ವೀಕ್ಷಕರೇ, ಈ ಹೆಸರುಬೇಳೆ ಮೊಸರು ದೋಸೆ ಹಿಟ್ಟು ಸಿದ್ಧವಾಗಿದೆ. ನೋಡಿ, ಇದು ಮಾಡಲಿಕ್ಕೆ ಅತಿ ಸುಲಭ. ಇದು ರಾತ್ರಿನೇ ರುಬ್ಬಿ ಇಡಬೇಕು ಮಾಡಬೇಕು ಅನ್ನೋದೇನಿರಲ್ಲ. ಬೆಳಿಗ್ಗೆ 1-2 ಗಂಟೆ ಕಾಲ ನೆನೆಸಿಟ್ಬಿಟ್ಟು ಕೂಡಲೇ ನಾವು ಹಿಟ್ಟು ಸಿದ್ಧಪಡಿಸ್ಕೋಬೋದು. ಇದು ಮಕ್ಕಳಾದಿಯಾಗಿ ಎಲ್ಲರಿಗೂ ತುಂಬ ರುಚಿಕರವಾಗಿ, ಟೇಸ್ಟಿಯಾಗಿ, ಆರೋಗ್ಯಕರವಾಗಿ ಇರುತ್ತೆ. ಈಗ ಇದನ್ನು ಒಂದು ಅರ್ಧ ಗಂಟೆ ಹೀಗೆ ನಾವು ಮುಚ್ಚಿ ಇಡಬೇಕು. ಆಮೇಲೆ ದೋಸೆ ಹೊಯ್ಬೇಕಾಗುತ್ತೆ. ಹೆಸರುಬೇಳೆ ಮೊಸರು ದೋಸೆ ಹಿಟ್ಟು ನಾವು ಅರ್ಧ ಗಂಟೆ ಬಿಟ್ಟಿದ್ದೀವಿ. ಹೀಗೆ ಸಿದ್ಧವಾಗಿದೆ. ಇದನ್ನೀಗ ದೋಸೆ ಹೊಯ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಈಗ ಹೆಸರುಬೇಳೆ ಮೊಸರು ದೋಸೆ ಈಗ ಸಿದ್ಧವಾಗಿದೆ. ಅತ್ಯಂತ ರುಚಿಕರವಾದ, ಆರೋಗ್ಯಕರವಾದ ಹೆಸರು ಬೇಳೆ ಮೊಸರು ದೋಸೆ ಸಿದ್ಧವಾಗಿದೆ. ಇದು ತಿನ್ನಲಿಕ್ಕೆ ತುಂಬ ರುಚಿಕರವಾಗಿ ಎಲ್ಲರಿಗೂ ಇಷ್ಟವಾಗುವಂಥ ತಿಂಡಿ. ಇದು ಅತಿ ಶೀಘ್ರವಾಗಿ, ಸುಲಭವಾಗಿ ಮಾಡುವಂಥದ್ದು. ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.